ಎಲ್ಲರಿಗೂ ವಂದನೆಗಳು. ಇಲ್ಲಿ ಕಾಣಿಸ್ತಾ ಇರುವಂಥ ವ್ಯಕ್ತಿ ಹೆಸರು PS ರಾಂಬಾಬು ಅಂತ. ಈತನ ಪ್ರಸಂಗಗಳನ್ನು ಕೇಳೋದಕ್ಕೆ ಸಾವಿರಾರು ಲಕ್ಷಾಂತರ ಜನರು ಈತನ ಪ್ರಸಂಗಗಳನ್ನು ಕೇಳೋದಕ್ಕೆ ಬರ್ತಾ ಇರ್ತಾರೆ ಅಂತ ಜನರು ತಿಳ್ಕೋಬೇಕು. ನೀವು ಮಾಡುವಂತಹ ಈ ಒಂದು ನಾನ್ಸೆನ್ಸ್ ಪ್ರಸಂಗಗಳನ್ನು ಕೇಳೋದಕ್ಕೆ ಇವತ್ತು ಎಷ್ಟು ಜನರು ನಿಮ್ಮಂಥ ಪ್ರಸಂಗಗಳನ್ನ ಕೇಳಿ ಇವತ್ತು ಕ್ರೈಸ್ತವ್ಯವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಗೊತ್ತಾ? ನಮ್ಮ ಕ್ರೈಸ್ತ ವಿಶ್ವಾಸಿಗಳೇ, ನಿಮಗಿದು ಎಚ್ಚರಿಕೆಯ ವಿಡಿಯೋ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಹೊರಟಿರೋದು ಕರಿಯ ಬ್ಲ್ಯಾಕ್ ಮೇಲ್ ನವೀನ, ಸೋ ಕಾಲ್ಡ್ ಪಾಸ್ಟರ್ ನವೀನ್ ಬಗ್ಗೆ. ನೀವು ಅನ್ಕೋಬೋದು ಯಾಕೆ ಬ್ಲ್ಯಾಕ್ ಮೇಲ್ ಪದ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ವಿಷಯ ಗೊತ್ತಾಗುತ್ತೆ. ಇತ್ತೀಚೆಗೆ ಈ ಕರಿಯ ನವೀನ ನಮ್ಮ ಪಾಸ್ಟರ್ ರಾಂಬಾಬು ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ. ಆ ವಿಡಿಯೋದಲ್ಲಿ ನಮ್ಮ ಪಾಸ್ಟರ್ ಬಗ್ಗೆ ಬೆಗ್ಗರ್ ರಾಂಬಾಬು ಅಂತ ಉಲ್ಲೇಖಿಸಿದ್ದ. ವಿಶ್ವಾಸಿಗಳೇ, ಬೆಗ್ಗರ್ ಯಾರೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಈ ನವೀನ್ ಇರೋದು ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಹಳ್ಳಿಯಲ್ಲಿ, ಒಂದು ಚಿಕ್ಕ ಕೋಣೆಯಲ್ಲಿ ಕೆಂಪು ಕಲರ್ ಸ್ಕ್ರೀನ್ ಹಾಕಿ ಮಾತಾಡ್ತಾನೆ. ನೋಡೋಕ್ಕೆ ಇವನೇ ಬೆಗ್ಗರ್ ಥರ ಕಾಣ್ತಾನಲ್ಲ, ಇವನ್ ಬೆಗ್ಗರೇ. ಆದರೆ ಇವನು ಹೇಳಿಕೊಳ್ಳೋದು ಇವನೊಬ್ಬ ದೊಡ್ಡ ಬೋಧಕ ಅಂತ. ಈ ನವೀನ್, ಈ ಸೋ ಕಾಲ್ಡ್ ಬ್ಲ್ಯಾಕ್ ಮೇಲ್ ನವೀನ ಒಬ್ಬ ಹಿಂದೂ ಕುಟುಂಬದವನ್ರಿ. ಇವನ ತಂದೆ ನಾರಾಯಣಪ್ಪ ಅಂತ ಒಬ್ಬ ರೈತ. ಈಗ ಇವರು ಮತಾಂತರ ಹೊಂದಿ ನಾನು ದೊಡ್ಡ ದೇವರ ಸೇವಕ ಅಂತ ಹೇಳಿ ಪೋಸ್ಟ್ ಕೊಡ್ತಾನೆ, ವಿಡಿಯೋ ಮಾಡ್ತಾನೆ. ವಿಶ್ವಾಸಿಗಳೇ, ಬೋಧನೆ ಮಾಡಲಿ ಒಳ್ಳೆಯದು, ಆದರೆ ಒಳ್ಳೆ ರೀತಿ ಮಾಡಲಿ. ವಿಶ್ವಾಸಿಗಳೇ, ಬೋಧನೆ ಮಾಡಲಿ ಒಳ್ಳೆಯದು, ಆದರೆ ಒಳ್ಳೆ ರೀತಿ ಒಳ್ಳೆ ದಾರಿಯಲ್ಲಿ ಮಾಡಲಿ. ಬೋಧನೆ, ಎಚ್ಚರಿಕೆ ಎಂಬ ಹೆಸರಲ್ಲಿ ಹಣ ವಸೂಲಿ ಮಾಡೋ ಗ್ಯಾಂಗಿಗೆ ಸೇರಿದವನು ಕಣ್ರಿ ಈ ಬ್ಲ್ಯಾಕ್ ಮೇಲ್ ನವೀನ. ಬೋಧನೆ ಮಾಡಲಿ, ತೊಂದರೆ ಇಲ್ಲ, ಆದರೆ ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಮಾತನಾಡೋದು ಯಾಕೆ? ನಮ್ಮ ಪಾಸ್ಟರ್ ರಾಂಬಾಬು ಇವರ ಮನೆಗೇನಾದರೂ ಭಿಕ್ಷೆ ಕೇಳಕ್ಕೆ ಬಂದಿದ್ರಾ? ಅಷ್ಟು ದೊಡ್ಡ ಸೇವಕನಿಗೆ ಬೆಗ್ಗರ್ ರಾಂಬಾಬು ಅಂತ ಕರಿತಾನ್ರಿ ಕರಿಯ. ಸರಿ, ವಿಡಿಯೋ ಮಾಡಿದ, ಅದೇನು ತೊಂದರೆ ಇಲ್ಲ ಬಿಡಿ. ನಮ್ಮ ಸಭೆಯ ಕೆಲವು ಸದಸ್ಯರು ಇವನಿಗೆ ಕಾಲ್ ಮಾಡಿ, ಯಾಕಪ್ಪ ನಮ್ಮ ಪಾಸ್ಟರ್ ಬಗ್ಗೆ ವಿಡಿಯೋ ಮಾಡಿದ್ಯಾ, ಆ ವಿಡಿಯೋ ಡಿಲೀಟ್ ಮಾಡಪ್ಪ, ಸರಿ ಇಲ್ಲ, ನೀನು ಮಾಡಿರೋದು ತಪ್ಪು ಅಂತ ಹೇಳಿದರೆ, ಸರಿ ಡಿಲೀಟ್ ಮಾಡ್ತೀನಿ, ಎಷ್ಟು ಕೊಡ್ತೀರಾ ಅಂತ ಹೇಳ್ತಾನೆ ಫೈನಲ್ ಸೆಟಲ್ಮೆಂಟ್ 5 ಲಕ್ಷ ರೂಪಾಯಿ ಕೊಡಿ ಅಂತಾನೆ. ಅದು ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ. ಯಾಕಂದರೆ ವಾಯ್ಸ್ ರೆಕಾರ್ಡಿಂಗ್ ಅಂತ ಪ್ರೆಸ್ ಮಾಡಿದರೆ ಅವನಿಗೆ ಕೂಡ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಅವನು ಅಲರ್ಟ್ ಆಗ್ತಾನೆ. ಅಲರ್ಟ್ ಆದ ಕೂಡಲೇ ಆ ಅಮೌಂಟ್ನ ಕೇಳಲ್ಲ ಅವನು. ಹಿಂಗೆ ನಾರ್ಮಲ್ ಕಾಲಲ್ಲಿ ಮಾಡಿದ್ದೀವಿ, ಫೋನ್ ಮಾಡಿ ಕೇಳಿದರೆ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾನೆ. 5 ಲಕ್ಷ ರೂಪಾಯಿ ಕೊಡಿ, ಇಮಿಡಿಯೇಟಾಗಿ ವಿಡಿಯೋ ಡಿಲೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ವಿಶ್ವಾಸಿಗಳೇ, ಪ್ರಿಯ ವೀಕ್ಷಕರೇ, ವಿಶ್ವಾಸಿಗಳೇ, ನೋಡಿ, ಜನರಿಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಬ್ಬರ ಸೇವಕರ ಬಗ್ಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿ ರೋಲ್ ಕಾಲ್ ಮಾಡ್ತಾ ಇದ್ದನ್ರಿ ಈ ಪುಡಿ ರೌಡಿ ಬ್ಲ್ಯಾಕ್ ಮೇಲ್ ಸೇವಕ ನವೀನ್. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಇದೇ ನವೀನ, ಈ ಬ್ಲ್ಯಾಕ್ ಮೇಲ್ ನವೀನ ಪ್ರೀತಿ ಹೆಸರಲ್ಲಿ ಅಮಾಯಕ ಹುಡುಗಿ ಒಬ್ಬಳನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆ ಹುಡುಗಿಗೆ ಕೈ ಕೊಟ್ಟು ಆನಂತರ ಊರ ಜನರೆಲ್ಲ ಸೇರಿಕೊಂಡು ಇವನಿಗೆ ದಿಗ್ಗಾಮುಗ್ಗ ಹೊಡೆದ್ರೂ ಕೂಡ ಈ ಕರಿಯನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಕಣ್ರಿ. ನಮ್ಮ ರಾಜ್ಯದಲ್ಲಿರುವ ಪ್ರಭಾವಿ ಸೇವಕರ ವಿಡಿಯೋಗಳನ್ನು ಇವನು ಮಾಡ್ತಾನೆ. ಯಾಕೆ ಹೇಳಿ? ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡು ಅದರಲ್ಲಿ ದುಡ್ಡು ಮಾಡೋಣ ಅಂತ ಉದ್ದೇಶ ಕಣ್ರಿ ಇವನು ಯೂಟ್ಯೂಬ್ ಚಾನಲ್ ನೀವು ಚೆಕ್ ಮಾಡಿ. ನಮ್ಮ ರಾಂಬಾಬು ಪಾಸ್ಟ್ರದ್ದು ವಿಡಿಯೋ ಹಾಕಿದ್ದಾನೆ. ಅದರ ಹಿಂದೆ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಪಾಸ್ಟ್ರು, ಆ ಗ್ರೇಸ್ ಮಿನಿಸ್ಟ್ರಿ ಅವ್ರದ್ದು ಕೂಡ ಇವನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾನೆ. ಇವನ ಉದ್ದೇಶ ಇಷ್ಟೇ, ಈ ಸೇವಕರುಗಳ ವಿಡಿಯೋಗಳನ್ನ ಹಾಕೋದು, ಈಯಾಳವಾಗಿ ಮಾತನಾಡೋದು, ಇವನಂತ ಮಾತನಾಡೋದು, ಆನಂತರ ಯಾರಾದರೂ ಕಾಲ್ ಮಾಡಿದರೆ ವಸೂಲಿ ಮಾಡಿ ಆನಂತರ ವಿಡಿಯೋ ಡಿಲೀಟ್ ಮಾಡತಕ್ಕಂಥ ಒಂದು ಚಾಲಿಯನ್ನು ಈ ಕರಿಯ ನವೀನ್ ಹಿಡ್ಕೊಂಡಿದ್ದಾನೆ. ಈ ಕರಿಯ ನವೀನ್ಗೆ ನಾನು ಕೇಳೋದಿಷ್ಟೇ, ಇವನಿಗೆ ದಮ್ಮಿದ್ರೆ ನಮ್ಮ ಇದೇ ಕರ್ನಾಟಕದಲ್ಲಿ ಕೋಟಿ ಕೋಟಿ ಹಣ ಮಾಡ್ತಾ ಇರೋ ಅದೆಷ್ಟೋ ಸೇವಕರಿದ್ದಾರೆ ಕಣ್ರಿ. ಅವರ ವಿಡಿಯೋ ಯಾಕೆ ಇವನು ಮಾಡಲ್ಲ? ಯಾಕೆ ಇವನಿಗೆ ದಮ್ಮಿಲ್ವಾ? ಅವರ ಬಗ್ಗೆ ಮಾತನಾಡೋಕ್ಕೆ ಇವನಿಗೆ ಆಗಲ್ವಾ? ಎಷ್ಟೋ ಜನ ಇದ್ದಾರೆ, ಕೆಜಿ ಚಿನ್ನನ ಕುತ್ತಿಗೆ ಮೇಲೆ ಹಾಕ್ಕೊಂಡು ಪ್ರಸಂಗ ಮಾಡ್ತಾ ಇರೋ ಅದೆಷ್ಟೋ ಪಾಸ್ಟರ್ಗಳಿದ್ದಾರೆ ಇದೇ ಬೆಂಗಳೂರು ಪಟ್ಟಣದಲ್ಲಿ. ಅವರ ಬಗ್ಗೆ ಯಾಕೆ ಇವನಿಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ? ಯಾಕಂತ ಹೇಳಿದರೆ ಹಾಕೋ ಮುಂಚೆನೇ ಇವನು ಫೋನ್ ಮಾಡಿ ಅವ್ರ ಹತ್ರ ರೋಲ್ ಕಾಲ್ ಮಾಡ್ಕೊಳ್ತಾನೆ. ಅಂಥ ಒಬ್ಬ ಬ್ಲ್ಯಾಕ್ ಮೇಲ್ ಸೇವಕ ಕಣ್ರಿ ಇವನು. ಇನ್ನಾದರೂ ನಮ್ಮ ಪ್ರೀತಿಯ ವಿಶ್ವಾಸಿಗಳೇ, ಸೇವಕರೇ, ಎಚ್ಚೆತ್ಕೊಳ್ಳಿ. ಇವನ ವಿಡಿಯೋವನ್ನು ಯಾರು ನೋಡೋಕ್ಕೆ ಹೋಗಬೇಡಿ. ಇವನು ಹಾಕೋ ವಿಡಿಯೋವನ್ನು ಶೇರ್ ಕೂಡ ಇನ್ನೊಬ್ಬರಿಗೆ ಫಾರ್ವರ್ಡ್ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಶೇರ್ ಮಾಡಿದಷ್ಟು ಇವನಿಗೆ ಹಣ ಜಾಸ್ತಿ ಲಾಭ ಆಗುತ್ತೆ.
ಇವನೊಬ್ಬ ಸೇವಕರ ಹೆಸರಲ್ಲಿ ಅನ್ಯಾಯ ಭ್ರಷ್ಟತನದ ಕೆಲಸ ಮಾಡ್ತಾ ಇದ್ದಾನೆ. ಇನ್ನಾದರೂ ನಮ್ಮ ಕ್ರೈಸ್ತ ವಿಶ್ವಾಸಿಗಳು ಎಚ್ಚೆತ್ತುಕೊಂಡು ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು. ಇವನಿಗೆ ದಮ್ಮಿದ್ರೆ ನಮ್ಮ ರಾಂಬಾಬು ಚರ್ಚ್ ಕೊತ್ಲೂರಲ್ಲೇ ಇದೆ ಕಣ್ರಿ, ದಮ್ಮಿದ್ರೆ ಇವನು ಅಲ್ಲಿ ಬರಲಿ, ಇವನಿಗೆ ತಕ್ಕ ಶಾಸ್ತಿ ನಾವು ವಿಶ್ವಾಸಿಗಳು ಸೇರಿಕೊಂಡು ಮಾಡ್ತೀವಿ. ಇದು ಇವನಿಗೆ ಈ ವಿಡಿಯೋ ಮೂಲಕ ಕೊಡೋ ಕೊನೆ ಎಚ್ಚರಿಕೆ ಇದು.